ಯಾಂಗೋ ಇನ್ಮ್ಯಾಲ ನನಗೆ ಬಟ್ಟೆ ಒಗೆದನ ತೊಪ್ತು. ಯಪ್ಪ ಒಗ್ದು 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 ಈ ಬಟ್ಟೆ ಚಣದು ಚಣದು ಅಯ್ಯೋ ಸೊಂಟ ಎಲ್ಲ ಬಿದ್ದು ಹೋಗ್ಬಿಟ್ಟೈತೆ. ಯಾಂಗೋ ಲಕ್ಷ್ಮಿ ಒಳ್ಳೆ ಕೆಲಸ ಮಾಡೋಳು ಬಿಡು. ವಾಷಿಂಗ್ ಮಿಷಿನ್ ತಕ ಬಂದ್ಬಿಟ್ಟು ಎಲ್ಲ ಬಟ್ಟೆನುವೆ ಅತ್ಲಾಗ ಅದ್ರಾಗ ಹಾಕೊಂಬಿಟ್ಟು ಬಂದ್ಬಿಟ್ರೆ ಆಯ್ತು. ಅತ್ಲಾಗೆ ಯಾಂಗೋ ಅದ್ರಾಗ ಹಾಕ್ಬಿಡೋದು ಕುಂತ್ಕೊಬಿಡೋದು. ಅದು ಹೆಂಗೋ ಒಕ್ಕಂತಿತ್ತಂತೆ, ಆಮೇಲೆ ತಂದು ಹಾರಾಕೊಳ್ಳೋದು ಅಷ್ಟೇನೇನೆ. ಸುಮ್ಕೆ ಎಲ್ಲ ಬಟ್ಟೆನೂ ಹಾಕ್ಬಿಟ್ಟು ಇವತ್ತು ತಗೊಂಡು ಬಂದ್ಬಿಡ್ಬೇಕಪ್ಪ. ಓ ಪದುದಕ್ಕೆ ಯಾಕ ನಿಮ್ದಕ್ಕೆ ಕೆರೆದಕ್ಕೆ ಹೋಯ್ತಾಯ್ತು, ನಮ್ದಕ್ಕೆ ಬರ್ತದೆ. ಏ ಇಲ್ಲ ತಬ್ಬು, ಕೆರೆದಕ್ಕೇನು ಹೋಯ್ತಿಲ್ಲ. ಇಲ್ಲೇನೇನಿಯಾ ಜಯಕ್ಕವ್ರ ಮಂತಕ್ಕೆ ಲಕ್ಷ್ಮಿ ಮಂತಕ್ಕೆ ಹೋಗ್ಬಿಟ್ಟು ಬರಣಿ ಅಂತ ಹೊಂಟಿವ್ನಿ. ಓ ನಿಮ್ದಕ್ಕೆ ಬಟ್ಟೆದಕ್ಕೆ ಒಗೆದಕ್ಕೆ ಹೋಗ್ತಾ ಇಲ್ವೋ? ಬಟ್ಟೆದಕ್ಕೆ ಮಡ್ಸ್ಕೊಂಡದಕ್ಕೆ ಬರೋದಕ್ಕೆ ಹೋಯ್ತಿದ್ದೀರೋ? ಏ ಇಲ್ಲ ತಬ್ಬು, ಅದು ಲಕ್ಷ್ಮಿ ಅವರು ವಾಷಿಂಗ್ ಮಿಷಿನ್ ತಕ ಬಂದವ್ರಂತೆ. ಅದಕ್ಕೆ ಇನ್ನೇನು ಹೋಗ್ಬಿಟ್ಟು ಕೆರೆ ತಗ ಹಾಕೊಂಬಿಟ್ಟು ಬರೋದು. ಹೆಂಗೋ ಕ್ಲೋಸ್ ಫ್ರೆಂಡ್ ಅಲ್ವೇ, ಅದಕ್ಕೆ ಅತ್ಲಾಗ ಒಂದು ಕಿತ ಕ್ಯೋಳನ ಹಾಕ್ಕೊಟ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಮನೆಗೆ ಬೇರೆ ಬಟ್ಟೆ ಸಿಯಾನೇ ಇದ್ವು. ಯಾರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಯ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ ತಕ ಬಂದವಳಂತೆ, ಅದಕ್ಕೆ ಬಟ್ಟೆನ ಹೋಗ್ಬಿಟ್ಟು ಹೆಂಗೋ ಅಲ್ಲೇ ಹಾಕ್ಬಿಟ್ಟು ಹಾಕ್ಕೊಬಿಟ್ಟು ಬರ್ತೀನಿ. ಹೋ ನಿಮ್ದಕ್ಕೆ ಹೇಳಿದಕ್ಕೆ ಒಳ್ಳೇದಕ್ಕೆ ಆಯ್ತು ಬಿಡಿ, ನಮ್ದಕ್ಕೆ ಬಂದ್ವಿ ಇರಿ. ಅಯ್ಯೋ ಬೇಗ ಬಾ, ಅಲ್ಲಿ ಬಿರ್ನು ಹೋಗ್ಬೇಕು, ಇಲ್ಲ ಅಂತಂದ್ರೆ ಲೇಟ್ ಆಗೋಗ್ಬಿಡ್ತದೆ. ನಡೀರಿ, ನಮ್ದಕ್ಕೆ ಬಟ್ಟೆದಕ್ಕೆ ಶಾನೆದಕ್ಕೆ ಇಲ್ಲ, ಕಡಿಮೆದಕ್ಕೆ ಐತೆ. ನಿಮ್ಮದಕ್ಕೆ ಜೊತೆದಕ್ಕೇನೆ ಹಾಕೊಂಡು ಬಂದ್ಬಿಡೋಣ. ಇವಳಿಗೆ ಒಳ್ಳೆ ಬರದಾಗಿತ್ತು, ನಾನು ಒಬ್ಳೆ ಹೋಗಿ ಹಾಕೋ ಬರ್ಬೇಕಿತ್ತು. ಇವಾಗ ನಂದೇ ಲಿಕ್ಲಿ ಅಂತ ಇವಳು ಒತ್ಕೊಂಡ್ಬಿಟ್ಲು ಅತ್ಲಾಗ ಬರೋಕ್ಕೆ. ಸರಿ ಸರಿ ಬಂದ್ರೆ ಬರಲಿ ಬಿಡು. ಏ ಬಿರ್ನ ಹೋಗ ನೀ ಬೇಗ ಬಾ ಗುಂಡಮ್ಮಕ್ಕ ಅಂತ ಹೇಳ್ಬಿಟ್ಟು ನನಗೆ ಹೇಳ್ಬಿಟ್ಟು ನೀನು ನೋಡಿದ್ರೆ ಇನ್ನೂ ಇಲ್ಲೇ ಇದೆಯಲ್ಲ. ಬಾ ಬಿರ್ನ. ಹ್ಞೂ ನಡಿ ನಡಿ ಬಂದೆ ನಡಿಯಕ್ಕ. ಇದೇನು ಪದ್ದು ಅಕ್ಕ, ಬಟ್ಟೆ ಹಿಂಗೆ ಒತ್ಕೊಂಡ್ಬಂದ್ಬಿಟ್ಟಿದ್ಯಾ? ಅಯ್ಯೋ ಇನ್ನೇನಮ್ಮಿ, ಹೆಂಗೋ ನಿಂದು ವಾಷಿಂಗ್ ಮಿಷಿನ್ ಬಂದೈತಲ್ಲ, ಅತ್ಲಾಗಿ ಇನ್ನೇನು ಕೆರೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಕುಂತ್ಕೊಂಡು ಬಟ್ಟೆ ಒಗೆಯೋದು. ಇಲ್ಲೇ ಆ ಮಿಷಿನ್ ಒಗಿತದೆ, ಅತ್ಲಾಗಿ ಹೆಂಗೋ ನೀವು ಮುಂದೆ ಕುಂತ್ಕೋಬೋದಲ್ಲ ತಣ್ಣಗೆ ಅಂತ ಹೇಳ್ಬಿಟ್ಟು ಒತ್ಕೊಂಡ್ಬಿಟ್ಟು ಬಂದೆ. ನಮ್ದಕ್ಕೆ ಅಷ್ಟೇ, ನಮ್ದಕ್ಕೂ ನಿಮ್ದಕ್ಕೆ ಮಿಷಿನ್ದಕ್ಕೆ ಹಾಕ್ಬಿಟ್ರೆ ನಮ್ದಕ್ಕೆ ಆರಾಮದಕ್ಕೆ ಕುಂತ್ಕೊಂಡ್ಬಿಡ್ತದೆ. ಹೆಂಗಿದ್ರು ನಿಮ್ದಕ್ಕೆ ವಾಷಿಂಗ್ ಮಿಷಿನ್ದಕ್ಕೆ ಕರೆಂಟು ಫ್ರೀ, ಹಾಕೋದಕ್ಕೆ ಏನದಕ್ಕೂ ಲಾಸು ಇಲ್ಲ. ನಾನೇ ಇನ್ನು ಬಟ್ಟೆ ಹಾಕೋ ಯೋಚನೆ ಮಾಡಿಲ್ಲ. ಇವ್ರು ಆಗಲೇ ನೀವು ಬುಟ್ಟಿ ಬುಟ್ಟಿ ಹೊತ್ಕೊಂಡ್ಬಿಟ್ಟವ್ರಲ್ಲ ಶಿವನೇ. ಹೋಗ್ಲಿ ಬಿಡು, ನಮ್ಮ ಫ್ರೆಂಡ್ ತಾನೇ ಇದ್ರಿರ್ಲಿ. ಸರಿ ಸರಿ ಪದಕ ಇಳಿಸು ಇಳಿಸು. ಹೆಂಗ ನಮ್ದಕ್ಕೆ ಸೀರಿಯಲ್ದಕ್ಕೆ ನೋಡ್ಕೊಂಡು ಬಟ್ಟೆದಕ್ಕೆ ಒಕ್ಕಂತ ಇರ್ತದೆ, ನಮ್ದಕ್ಕೆ ಸೀರಿಯಲ್ದಕ್ಕೆ ನೋಡ್ಕೊಂಡು ಕುಂತ್ಕೊಬಿಡ್ಬೋದು. ಹ್ಞೂ ಅದೇ ಮತ್ತೆ ಲಕ್ಷ್ಮಿ ಹೊಸಿ ಬೀರ್ನ ಹಾಕೊಟ್ಬಿಡು. ಏನೋ ಒಂದು ಅರ್ಧ ಗಂಟೆಗೆ ನೀವು ಬಟ್ಟೆ ಎಲ್ಲ ಒಗ್ದಾಗ್ತದಂತೆ, ಬೀರ್ನ ಹಾಕ್ಕೊಡು. ಅಯ್ಯೋ ಅದು ಪದಕ ನನಗಿದ್ರಾಗ ಹೆಂಗೆ ಹಾಕ್ತಾರೆ ಅಂತಾನೆ ನಂಗೆ ದೇವ್ರಣೆಗೂ ಗೊತ್ತಿಲ್ಲ. ಹೆಂಗೆ ಹಾಕ್ತಾರೋ. ವಿಕ್ರಾಂತ್ ಮ್ಯಾಲಕ್ಕೆ ಹೋಗವನೆ, ಅದೇನೋ ಏನೋ ಮೀಟಿಂಗ್ ಪಾಟಿಂಗ್ ಐತೆ ಅಂತ ಹೇಳ್ಬಿಟ್ಟು ಅಜ್ಜಿ ಬೇರೆ ಇಲ್ಲ, ಅಜ್ಜಿಗೂ ಬರೋಕ್ಕಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇವನಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಷ್ಟಾಗಿ ನೋಡಿ ನೀವೇನಿಯ ಬಟ್ಟೆ ಪಟ್ಟೆ ಎಲ್ಲ ಒತ್ಕೊಂಡು ಬಂದ್ಬಿಟ್ರಿ. ನನಗೆ ಬರೋಕ್ಕಿಲ್ಲ. ಅಯ್ಯೋ ಬರೋಕ್ಕಿಲ್ವೇ? ಮತ್ತೆ ಹಂಗಾರ ನಾವು ತಿರುಕೆರೆಗೆ ಹೋಗ್ಬೇಕೆ ಒಕ್ಕ ಬರೋಕ್ಕೆ? ನೋಡು ಲಕ್ಷ್ಮಿ, ನಿನಗೆ ಬರ್ದಿದ್ದು ಏನೈತೆ ಒಸಿ ನೋಡು. ಇನ್ನೇನು ಬಟ್ಟೆ ಒಗ್ಯೋದು ಇನ್ನೇನಮ್ಮ, ಅದಕ್ಕೂ ಸೊರ್ಪು ನೀರು ಎಲ್ಲ ಹಾಕಿದ್ರೆ ಅದಷ್ಟು ಕದೆ ಒಕ್ಕಂತದಂತೆ. ಹ್ಞೂ ಹ್ಞೂ ಒಕ್ಕಂತದಂತೆ, ಆದರೆ ಹೆಂಗೆ ಹಾಕೋದು ಅಂತ ಗೊತ್ತಾಗ್ಲಿಲ್ಲ. ಏ ನನ್ನ ಮಗಳು ಬಟ್ಟೆ ಹಾಕೋದನ್ನ ನಾನೇ ನೋಡಿವ್ನಿ. ಬಟ್ಟೆ ಎಲ್ಲನೂ ಸುಮ್ಕೇನಿಯ ಅದ್ರೊಳಗಡೆ ತುಂಬೋದಷ್ಟೇನಿಯ, ತುಂಬಿದ್ರೆ ಅದಷ್ಟು ಕದೇನೇನಿಯ ಒಕ್ಕೊಂಬಿಡ್ತದೆ. ಆಮೇಕಿಂತ ಅದು ಎಂಥದೋ ಕುಯ್ 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 ಅಂತ ಹೇಳ್ಬಿಟ್ಟು ಸೌಂಡ್ ಬಂದ್ಬಿಡ್ತದೆ. ಬಂದಿದ ತಕ್ಷಣ ಏನಿಯ ಒತ್ಕೊಂಡು ಹೋಗ್ಬಿಟ್ಟು ಒಣಗಾಕೋದಷ್ಟೇನೇನಿಯ, ಬೇರೆ ಇನ್ನೇನು ಇಲ್ಲ. ಹೌದೇನಕ್ಕ? ಅಂದರೆ ಸುಮ್ಕೇನಿಯ ಇದಕ್ಕೆ ತುಂಬಿಟ್ಟು ನೀರು ಒಯ್ಯೋದಷ್ಟೇ. ಹ್ಞೂ ಅಷ್ಟೇನೇನಿಯ. ನನ್ನ ಮಗಳು ಅಲ್ಲಿ ಪ್ಯಾಟೆನಾಗ ಮಡಿಕೊಂಡಿದ್ಲ, ನಾನು ನೋಡಿದ್ದೆ. ಹಂಗೋ ಹಿಂಗೋ ಒಸಿ ಅಷ್ಟೇನೇನಿಯ, ಇನ್ನೇನು ಇರೋಕ್ಕಿಲ್ಲ. ಹಿಂಗೆ ಕುಂತ್ಕೊಂಡ್ರೆ ಆಯ್ತದ? ಇನ್ನೇನು ವಿಕ್ರಾಂತ ಬಬ್ಬರ ಗಂಟನವೇ ಕಾಯ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ನೀನೇ ಒಸಿ ಪ್ರಯತ್ನ ಪಡು, ನಾವೆಲ್ಲ ಇದೀವಲ್ಲ, ಒಸಿ ನೋಡಿದ್ರೆ ಆಯ್ತು. ನೋಡು ಇನ್ನೇನಾಯ್ತದೆ. ಯಾರೋ ಹೇಳ್ತಿದ್ರಲ್ಲ, ಅದೇನೋ ಅದನ್ನ ತೆಗೆದ್ಬಿಟ್ಟು ಬಟ್ಟೆ ತುಂಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಿದ್ರು. ಅದು ಅದೇ ಬಾಗ್ಲನ್ನ ತೆಗೆದ್ಬಿಟ್ಟು ನಾವು ಬಟ್ಟೆ ಎಲ್ಲ ತುಂಬಿಟ್ಟು ನೀರು ಇದ್ಬಿಟ್ಟು ಅದಕ್ಕೆ ಸೊರ್ಪು ಹಾಕ್ಬಿಟ್ರು ಅದಷ್ಟು ಕದೆ ಒಕ್ಕಂತದಂತೆ. ಅಷ್ಟೇನೇನಿಯ, ಇನ್ನೇಂಥದ್ದು ಇಲ್ಲ. ತೆಗಿ ಅದನ್ನ, ಬಾಗ್ಲು ತೆಗಿ. ಇದ್ಯಾ ಬಾಗ್ಲಪ್ಪ ಇದು? ಹೆಂಗೈತೆ? ವಿಕ್ರಾಂತ್ ಬಂದಿದ್ರೆ ಸೊರ್ ಹೋಗೋದೇನು? ಬುಡತ್ಲಾಗೆ ತೆಗಿಯ ನಾವು ಅವನಿಗಿನ್ನ ನಾನೇನು ಕಮ್ಮಿ, ತೆಗಿಬೋದಲ್ಲ. ಅಯ್ಯೋ ಗುಂಡಮ್ಮಕ್ಕ, ನೀನು ಹೇಳ್ದಂಗೆ ನೀನಿಯಾ ನೋಡು ತೆಗ್ದೀವ್ನಿ. ಇದ್ರಾಗ ಇವಾಗ ಹೊಸಿ ಬಟ್ಟೆ ತುಂಬಿಟ್ಟು ಮುಚ್ಚಿಬಿಟ್ಟು ನೀರು ಇದ್ಬಿಟ್ಟು ಸೋಪಿನ ಪುಡಿ ಹಾಕ್ಬಿಟ್ರೆ ಅತ್ಲಾಗಿ ಹೆಂಗೋ ಅದಷ್ಟು ಅದೇ ಒಕ್ಕಂತದೆ ಅನ್ನೋ. ಈಗ ಇದಕ್ಕೆ ನೀರ್ದಕ್ಕೆ ತುಂಬ್ಕೋಬೇಕು ಅಲ್ವಾ? ಇರು ಹೋಗ್ಬಿಟ್ಟು ಒಂದು ಬಕೆಟ್ದಾಗೆ ನೀರ್ದಕ್ಕೆ ತುಂಬ್ಕೊಬಿಟ್ಟು ಬರ್ತದೆ. ನೋಡಮ್ಮಿ ಹೊಸಿ ಬಿರ್ನ ಹಾಕ್ಕೊಟ್ಬಿಟ್ರೆ ಹೆಂಗೋ ಅತ್ಲಾಗ ಒತ್ಕೊಂಡು ಹೋಗ್ಬಿಡ್ತೀನಿ. ಹೆಂಗೋ ಈಗ ಬಾಗ್ಲು ತೆಗ್ದಿದೆಯಲ್ಲ, ನೀನು ಬಿಡು ಯಾವ ಪ್ಯಾಟೆ ಹುಡುಗಿಯರ್ಗೆ ಏನು ಕಮ್ಮಿ. ಹೆಂಗೋ ಅತ್ಲಾಗ ಅದಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ತುಂಬಿಟ್ಟು ಮೊದಲು ಒಂದು ಬಟ್ಟೆ ಎರಡು ಬಟ್ಟೆ ಹಾಕಿ ನೋಡು. ಎಲ್ಲ ಒಗ್ಯೋದೆಲ್ಲ ಸೊರೋದ್ರೆ ಅತ್ಲಾಗೆ ತಂದ್ಬಿಟ್ಟು ಎಲ್ಲ ಬಟ್ಟೆನೂ ತುಂಬಿಟ್ಟು ನೀರು ಒಯ್ದ್ಬಿಡೋಣ, ಸೊರೋಯ್ತದೆ.
ಬಕೆಟ್ದಕ್ಕೆ ನೀರ್ದಕ್ಕೆ ತಂದಿದೀವಿ. ವಾಷಿಂಗ್ ಮಿಷಿನ್ದಕ್ಕೆ ನೀರ್ದಕ್ಕೆ ಒಯ್ದ್ಬಿಟ್ಟು ನಮ್ದಕ್ಕೆ ಬಟ್ಟೆದಕ್ಕೆ ಮೊದಲನೇದಕ್ಕೆ ಹಾಕ್ಬಿಡಿ. ಸರಿ, ಒಂದೊಂದೇ ನೆನೆಯ ಹಾಕ್ತೀನಿರು. ನೀರು ಏನ್ರ ಒಯ್ದು ಬಟ್ಟೆ ಹಾಕ್ಬಿಟ್ಟು ಹಂಗೆ ನೆನೆಯ ಇದ್ರೊಳಗಡೆ ತುಂಬಿಡೋದು. ಇನ್ನೇನ್ ಪವಿ, ಸೋಪಿನ ಪುಡಿನುವೆ ನೀರು ಇಲ್ದಂಗೆ ಬಟ್ಟೆ ಒಗೆಯಕಾಯ್ತದ. ಅದಕ್ಕೆ ನೆನೆಯ ಸೋಪಿನ ಪುಡಿನುವೆ ನೀರು ತುಂಬಿಟ್ಟು ಒಯ್ದುಬಿಟ್ಟು ಅತ್ಲಾಗೆ ಹೆಂಗೋ ವಾಷಿಂಗ್ ಮಿಷಿನ್ ಓಡಿಸ್ಬಿಡು. ಒಂದು ಚಮ್ದಕ್ಕೆ ನೀರ್ದಕ್ಕೆ ಶಾನೆದಕ್ಕೆ ಹಾಕ್ಬಿಡಿ. ನಮ್ದಕ್ಕೆ ಬಟ್ಟೆದಕ್ಕೆ ಕೊಳೆದಕ್ಕೆ ಶಾನೆ ಆಗೈತೆ. ನೀರ್ದಕ್ಕೆ ಶಾನೆ ಇದ್ರೆ ಬಟ್ಟೆದಕ್ಕೆ ಬೆಳ್ದಕ್ಕೆ ಆಯ್ತದೆ. ಇರು, ನೀರು ಎಲ್ಲನೂ ತುಂಬಿಟ್ಟು ಬಾಗ್ಲ ಹಾಕ್ಬಿಡಣ. ನೋಡ್ತೀನಿ ಇರು. ನಮ್ದಕ್ಕೆ ಬಟ್ಟೆದಾಗೇನೆ ಸೋಪಿನ ಪುಡಿದಕ್ಕೆ ಸರ್ಪದಕ್ಕೆ ಐತೆ, ಹಾಕಿದಕ್ಕೂ ಬುಡಿಯ ಒಳಗಡೆ ಇದಕ್ಕೆ. ಹಾಕ್ತೀನಿ. ಲೇ ತಬ್ಬು, ನಿನ್ ಬಟ್ಟೆ ಒಗಿತದೇನೋ, ಕುಂತ್ಕ, ನಾವು ಕುಂತ್ಕೊಳ್ಳೋಣ ನೋಡೋಣ. ನಮ್ದಕ್ಕೆ ಬಟ್ಟೆ ಇದಕ್ಕೆ ಕಿಲಿಂದಕ್ಕೆ ಆಗ್ಬಿಡ್ತದೆ. ಇನ್ನು ಅರ್ಧದಕ್ಕೆ ಬಟ್ಟೆದಕ್ಕೆ ಉಂಟು, ಇನ್ನು ಅರ್ಧದಕ್ಕೆ ಬಟ್ಟೆದಕ್ಕೆ ಪೊದ್ದು ಹಾಕೋದಕ್ಕೆ ಬಟ್ಟೆದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಕು. ಲಕ್ಷ್ಮಿ, ಎಲ್ಲಿ ನಿಮ್ದಕ್ಕೆ ಮಿಷಿನ್ ಒಗಿತಾನೆ ಇಲ್ವಲ್ಲ? ಅಯ್ಯ, ಒಗಿತದೆ, ಕುಂತ್ಕ. ಹೆಂಗ್ ಒಗಿತದೆ ಅಂತ ನನಗೂ ಗೊತ್ತಿಲ್ಲ ಕಣಪ್ಪ. ನಾನು ಈಗೇನೇ ನೋಡ್ತಾ ಇರೋದು. ನಾನು ಯಾವ ಕಾಲಕ್ಕೂ ಇಂಥ ಮಿಷಿನ್ನ ನೋಡ್ದೋಳೆ ಅಲ್ಲ. ಹೆಂಗ್ ಒಗಿತದ ಗೊತ್ತಾ ಮಿಷಿನು? ಎತ್ತಿ 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 ಮನುಷ್ಯರು ಒಗ್ಯಕ್ಕಿಲ್ವೇ, ಹಂಗೆ ಬಾರಿಸ್ತಾ ಇರ್ತದ. ಒಮ್ಮೆ ನೆನೆಯ ನೋಡ್ಬೇಕು ಎಂತ ಸಂದಕ್ಕೆ ಒಗಿತದೆ ಅಂತ. 1 ಗಂಟೆಯ ನಂತರ ಎಲ್ಲಕ್ಕ 1 ಗಂಟೆಗೆ ನೆನೆಯ ಕುಯ್ 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 ಅಂತ ಹೇಳ್ಬಿಟ್ಟದೆ. ಅಂತದೋ ಮ್ಯೂಸಿಕ್ ಬರ್ತದೆ ಅಂತ ಹೇಳ್ತಾ ಇದ್ದೆ. ಇದ್ರಾಗ ನೋಡಿದ್ರೆ ಏನೂ ಸೌಂಡೇ ಗೊತ್ತಿಲ್ಲ. ಹಂಗೆ ನೆನೆಯ ಐತೆ ಬರ್ತದೆ ಅಂತ ಹೇಳ್ದೆ. ನನ್ನ ಮಗಳ ಹಾಕ್ಬೇಕಾರೆ ಮಿಷಿನಾಗ ಬರೋದು ಸೌಂಡು. ನನ್ನ ಒಳಿಯ ನೆನೆಯ ಎಲ್ಲ ಹಾಕ್ಕೊಟ್ಟಿದ್ನ. ನಾನು ನೋಡ್ತಾ ಇದ್ದೆ. ಹಿಂಗೆ ನೆನೆಯ ನೀರು ಒಯ್ದುಬಿಟ್ಟು ಎಲ್ಲ ಮಾಡಿದ್ರೆ ಅದಷ್ಟು ಅದೇ ನೆನೆಯ ಸೌಂಡ್ ಬರ್ತದೆ. ಇನ್ನೂ ಹೊಸಿ ಕಾಯ್ಕೊಂಡು ಕುಂತ್ಕೊಳ್ಳಾರ ಇರು, ನೋಡನಿ. ಸರಿ, ಇನ್ನೂ ಒಂದು ಅರ್ಧ ಗಂಟೆ ನೋಡೋಣ. ಏನು ಬಟ್ಟೆ ಒಗ್ಯಕ್ಕೆ 1 ಗಂಟೆ 2 ಗಂಟೆ ತಗೊಂತದೆ ಇದು. ನೋಡೋಣ. ಎಲ್ಲೋ ತಬ್ಬು, ನಿಮ್ಮ ಮನೆನಾಗ ಬಟ್ಟೆ ಶಾನೆ ಕೊಳೆ ಇದ್ವು ಅನ್ನಿಸ್ತದೆ. ಅದಕ್ಕೆ ನೋಡು ಮಿಷಿನು ಶಾನೆ ಹೊತ್ತು ಒಗಿತೈತೆ. ನಮ್ದಕ್ಕೆ ಗಂಡಂದಕ್ಕೆ ಬರೀ ಗಲೀಜದಕ್ಕೆ ಮಾಡ್ಕೊಂಡದಕ್ಕೆ ಬಂದ್ಬಿಡ್ತದೆ. ಅಯ್ಯೋ ತಬ್ಬು, ನಿನ್ ಬಟ್ಟೆ ಇನ್ನೂ ನನ್ನ ಬಟ್ಟೆ ಯಾವಾಗ ಹಾಕ್ತಾರೋ ಏನ್ ಕತಿಯೋ. ಇಷ್ಟೊತ್ತು ಕೆರೆಗೆ ಹೋಗ್ಬಿಟ್ಟಿದ್ರೆ ಎಲ್ಲ ಚಣಕಂಡು ಬಂದ್ಬಿಡ್ತಿದ್ದೆ ಅತ್ಲಾಗೆ. 3 ಗಂಟೆಯ ನಂತರ. ಅಯ್ಯೋ ಶಿವನೇ, ಇದೇನು ಮಿಷಿನು, ಏನು ಆಗಿತಾನೂ ಇಲ್ಲ ಮಾಡ್ತಾನೂ ಇಲ್ಲ. ಸುಮ್ಕೆ ನೆನೆಯ ಕುಂತ್ಕೊಬಿಟ್ಟೈತಲ್ಲ ಇದು. ನೀನು ಎಂತ ಮಿಷಿನ್ ತಗೊಬಂದ್ಬಿಟ್ಟ ಈ ವಿಕ್ರಾಂತು. ಎಲ್ಲ ಕುಂಡಮ್ ಹೇಳ್ದಂಗೆ ಮಾಡಿದ್ನಲ್ಲ. ಇವ್ರು ನೋಡತ್ಲಾಗೆ ಕಾದು 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 ಅತ್ಲಾಗ ನಿದ್ದೆ ನೆನೆಯ ಹೋಯ್ತಾವ್ರೆ. ಒಳ್ಳೆ ತಾಪತ್ರೈಕ್ ಬಂತಲ್ಲಪ್ಪ ಶಿವ. ಈ ವಿಕ್ರಾಂತ್ನ ನಾನೇ ಹೋಗಿ ಕರ್ಕೊಂಬರ್ಬೇಕು. ತುಬು, ನಿನ್ನ ಬಟ್ಟೆ ಯಾವಾಗ ಆಯ್ತವೋ, ನನ್ನ ಬಟ್ಟೆ ಯಾವಾಗ ಆಯ್ತವ. 3 ಗಂಟೆ ಆಯಿತು ಕಾಯ್ಕೊಂಡು ಕೂತು ಕೂತು ಕೂತು. ಲಕ್ಷ್ಮಿ, ಅದು ಕುಯ್ ಕುಯ್ ಅಂತೇನೆ. ಅಯ್ಯೋ, ಯಾ ಕುಯ್ ಇಲ್ಲ ಹೋಗಕ್ಕಾತ್ಲಾಗೆ. ಆವಾಗಿಂದ ಕಾಯ್ಕೊಂಡು ಕುಂತೀವ್ನಿ. ಈ ಗುಂಡಮ್ಮ ಕೈನ ಮಾತು ಕಟ್ಕೊಂಡು ಈಗ ಏನು ಮಾಡೋದು? ನಮ್ದಕ್ಕೆ ಸಾಕಾಗಿದ್ದಕ್ಕೆ ಹೋಗ್ಬಿಟ್ಟೈತೆ. ನಮ್ದಕ್ಕೆ ಮಿಷಿನ್ದಕ್ಕೆ ಬೇಡ, ಇನ್ನೊಂದ್ಕಿತ ನಮ್ದಕ್ಕೆ ಮಿಷಿನ್ದಕ್ಕೆ ತಗೊಳ್ಳೋದಕ್ಕೆ ಹೋಗೋದಕ್ಕಿಲ್ಲ. ಈ ಮಿಷಿನ್ ಕಾಪ್ರು ಇಲ್ಲದೆ ತರಬೇಕಿತ್ತೆ. ನಾನೇ ಒಗ್ದಿದ್ರೆ ಆಯ್ತಿರ್ಲಿಲ್ವೇ? ಅಲ್ಲ 3 ಗಂಟೆ ಆಯ್ತು, 4 ಗಂಟೆ ಆದ್ರೂ ಇದೇನಿದು? ಅದೇನು ಕುಯ್ ಅಂತಾನೆ ಬರಿಲ್ಲ, ಒಗಿತಾನೂ ಇಲ್ಲ. ಇನ್ನು ಯೋಸ್ ಬಟ್ಟೆ ಇವೆ. ಒಂದು ಬಟ್ಟೆ ಒಗ್ಯಕ್ಕೆ ಈಸೊತ್ತು ಮಾಡಿದ್ರೆ ಇನ್ನು ಈಸೊಂದು ಬಟ್ಟೆ ಒಗ್ಯಕ್ಕೆ ಇನ್ನು ಯೋಸೊತ್ತು ಮಾಡೋಕ್ಕಿಲ್ಲ. ಅಯ್ಯೋ ದೇವ್ರೆ. 5 ಗಂಟೆಯ ನಂತರ. ಇವರೆಲ್ಲ ಮಿಷಿನ್ ಮುಂದೆ ಕೂತ್ಕೊಂಡು ಏನು ಮಾಡ್ತಾವ್ರೆ? ಲಕ್ಷ್ಮಿ, ಏನು ಹೋಗಿ ಸುಮ್ಕೆನೆನಿಯ, ನೀವೇನು ಮಾತಾಡ್ಸ್ಬೇಡಿ, ಏನು ಬೇಡಿ. ಅಲ್ಲಿ ನೋಡಿ, ಅಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು 5-6 ಗಂಟೆ ಆಯಿತು. ಆದ್ರೂ ಅದು ಕುಯ್ ಪೈ ಅಂತನೂ ಇಲ್ಲ, ಎಂಥದೂ ಇಲ್ಲ. ಅಯ್ಯಪ್ಪ ಶಿವನೇ, ಈ ಮಿಷಿನ್ಗಿನ್ನ ನಾನೇ ಫುಲ್ ಫಾಸ್ಟ್ ಆಗಿವ್ನಿ. ಪಾಟ್ ಅಂತ ಹೇಳ್ಬಿಟ್ಟು ಬಟ್ಟೆ ಒಗ್ದಾಕ್ಬಿಡ್ತಿದ್ದೆ. ಯೋನ್ ವಿಕ್ರಾಂತಪ್ಪ, ಇಂಥ ಡಬ್ಬ ತಕೊಂಬಂದ್ಬಿಟ್ಟಿದ್ಯಲ್ಲ ನೀನು. ತಾವು ಹೆಂಗ್ ಹಾಕಿದ್ರಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ? ಬಟ್ಟೆನ ಬಾಗ್ಲು ತೆಗೆದ್ಬಿಟ್ಟು ಬಟ್ಟೆನ ಅದಕ್ಕೆ ತುಂಬಿಟ್ಟು ಹಂಗೆ ಒಂದು ಬಕೆಟ್ ನೀರು ಇದ್ವಿ ಅದಕ್ಕೆ. ಹೌದಾ? ಕರೆಂಟ್ ಕನೆಕ್ಷನ್ ಯಾರೋ ನಿಮ್ಮ ಅಪ್ಪ ಕೊಡ್ತಾನಾ? ಅಯ್ಯೋ ಶಿವನೇ, ಈ ಗುಂಡಮಕಯ್ಯ ಕರೆಂಟ್ ಅದೇ ಅಂತದ್ದು ಕನೆಕ್ಷನ್ ಕೊಡಬೇಕು ಅನ್ನೋದಿನಿ ನೀವು ಹೇಳಿಲ್ವಲ್ಲ? ಅದು ಅದು ಮರ್ತೋಗ್ಬಿಟ್ಟಿದೆ. ಅದು ಕೊಡ್ಬೇಕು ಅನ್ನಿಸ್ತದ ಕನೆಕ್ಷನ್ನು, ಮರ್ತೋಗಿದ್ದೆ. ಯಾರಾದ್ರೂ ವಾಷಿಂಗ್ ಮಿಷಿನ್ಗೆ ನಾವೇ ಹೋಗ್ಬಿಟ್ಟು ನೀರು ತುಂಬ್ತಾರ? ಅದಕ್ಕೆಲ್ಲ ನಲ್ಲಿ ಇರ್ತೈತಲ್ಲ, ಅದಕ್ಕೆ ಟ್ಯಾಪ್ ಕನೆಕ್ಷನ್ ಕೊಡಬೇಕು. ಹಂಗೆ ಕನೆಕ್ಷನ್ ಕೊಟ್ರೆ ನಾವೇ ನೀರು ಒಯ್ಯೋ ಅವಶ್ಯಕತೆನೇ ಇರಲ್ಲ. ಆದಷ್ಟು ಕದೇ ನೀರನ್ನ ಒಳಗಡೆಗೆ ತಗಂತತೆ. ಎಷ್ಟು ಗಂಟೆಯಿಂದ ಎಲ್ಲರೂ ಕೂತ್ಕೊಂಡು ಕಾಯ್ತಾ ಇದ್ದೀರಾ? ಅಯ್ಯೋ, ಹಾಳೆ ಕತ್ಲೆ ಆಗೋಗ್ಬಿಟ್ಟು 8 ಗಂಟೆ ಹೋಗ್ಬಿಟ್ಟೈತೆ ರಾತ್ರಿ ವಿಕ್ರಾಂತಪ್ಪ. ಸಂಜೆ ಎಷ್ಟು ಗಂಟೆಗೆ? 3 ಗಂಟೆಗೆ ಬಂದವ್ರು ನಾವು. ಆವಾಗಿಂದ ಈಗ ಈ ತೊಬ್ಬು ಬಟ್ಟೆನ ವಾಷಿಂಗ್ ಮಿಷಿನಾಗ ಹಾಕಿ ಕುಂತ್ಕೊಂಡು ತೂಗುಳ್ಸ್ ಬಿದ್ದೇ ಹೋದ್ವಿ. ಇಲ್ಲಿ ಗಂಟೆ ಯಾಕಪ್ಪ ಕುಯ್ ಅನ್ಲಿಲ್ಲ ಅಂತ ಕಾಯ್ಕೊಂಡಿದ್ವಿ. ಹಂಗೆ ತೆಗೆದು ಬಿಟ್ರೆ ಇನ್ನೇನಾಯ್ತದೋ ಅಂತ ನೋಡಿದ್ರೆ ಅಯ್ಯೋ ಎಡವಟ ಹೋಗ್ಬಿಡ್ತಲ್ಲ. ಎಲ್ಲ ಈ ಗುಂಡಮ್ಮ ಕೈಯಿಂದಾನೇ ಆಗಿದ್ದು. ನಾನು ಹೇಳ್ದೆ ತಾನೆ ಬಂದ್ಬಿಟ್ಟು ನಾನೆಲ್ಲ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು. ನೀನು ಯಾಕೆ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದೆ?
ಏನೋ ಸುಮ್ಮನೆ ಎಲ್ಲ ನಿಂಗೆ ನೀಯ ಗೊತ್ತಿರೋದು ನನಗೂ ಹೊಸಿ ಗೊತ್ತೈತೆ ಅಂತ ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀನು ಬರೋ ಅಷ್ಟೊತ್ತಿಗೆ ಎಲ್ಲ ಜೋಡಿಸ್ಬಿಡೋಣ ನೀನು ಬಂದ ತಕ್ಷಣ ಆಶ್ಚರ್ಯ ಪಟ್ಬಿಡ್ಲಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿದೆ. ಪಾಪ 5-6 ಗಂಟೆಯಿಂದ ಇವರು ಮನೆ ತಗೇನೆ ನೀ ಯಾಕೆ ಕುಂತ್ಕೊಂಡವ್ರೆ. ಸರಿ ಸರಿ ಬಿಡು, ನಾನು ಕನೆಕ್ಷನ್ ಕೊಟ್ಬಿಟ್ಟು ಆಮೇಲೆ ಹಾಕ್ಕೊಡ್ತೀನಿ. ಪದಕ ನಾಳೆ ಬಂದ್ಬಿಟ್ಟೆಲ್ಲ ತಗೊಂಡೋಗಿರೋಂಥ ಇದಕ್ಕೆಲ್ಲ ನಲ್ಲಿ ಎಲ್ಲ ನಾನು ಸ್ವಲ್ಪ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿದ್ಮೇಲೆ ಬಟ್ಟೆ ಒಗ್ಯೋಕ್ಕಾಗೋದು. ಇವಾಗ ಹೋಗಿರಿ ಮನೆಗೆ, ನಾಳೆ ಬೇಕಾದರೆ ಎಲ್ಲ ಸರಿ ಮಾಡಿಸಿದ್ಮೇಲೆ ಬೇಕಾದ್ರೆ ಬಂದು ಹಾಕ್ಕೊಂಡಿವ್ರಂತೆ. ಹೋ ಅಲ್ಲ, ನಮ್ದಕ್ಕೆ ಬಟ್ಟೆದಕ್ಕೆ ಆಗಲಿಲ್ಲ ಅಂತದೆ, ನಂದಕ್ಕೆ ಗಂಡದಕ್ಕೆ ಬಾರಿಸಿ ಬಿಡ್ತದೆ. ಈಗ ಏನು ಮಾಡೋದು? ಪದದಕ್ಕೆ ಅಕ್ಕ ಕೆರೆ ಹತ್ರಕ್ಕೆ ಹೋಗ್ಬಿಟ್ಟು ಬಟ್ಟೆದಕ್ಕೆ ಒಕ್ಕೊಂಡು ಬರೋಣ. ಲೇ ಮನಿಯಾಳಿ, ಇವಾಗ ಆಗ್ಲೇ ನೀ ಕತ್ಲಾಗೈತೆ, 8 ಗಂಟೆ ಆಗೈತೆ. ನೀನೊಬ್ಳು ಈಗ ಹೋಗ್ಬಿಟ್ಟು ಕೆರೆ ತೆಗೆದ್ದೆ ಉದ್ರ ತಗ್ಲಾಕ ಅಂತ ಹೇಳ್ತೀಯಾ? ಹೋ ಬೇಡ ಬೇಡ, ಅಲ್ಲ ನಮ್ದಕ್ಕೆ ದೇವುದಕ್ಕೆ ಕಟ್ಟದಕ್ಕೆ ತಡ್ಕೊಳ್ಳೋದಕ್ಕೆ ಆಗೋದಕ್ಕಿಲ್ಲ. ಸರಿ ಬಿಡಿ, ನಮ್ದಕ್ಕೆ ಬಟ್ಟೆದಕ್ಕೆ ಇಲ್ಲೇ ಇರಲಿ, ನಾಳೆದಕ್ಕೆ ಬಂದ್ಬಿಟ್ಟು ಹಾಕೊಂಡು ಹೋಯ್ತದೆ. ಪದಕ ಏನೋ ಮಾಡೋಕ್ಕೋಗಿ ಏನೋ ಆಯ್ತು. ಸರಿ ನಾಳೆ ಬಂದ್ಬಿಟ್ಟು ಹಾಕೊಂಡಿವ್ರಂತೆ. ಸರಿನಾ, ಎಲ್ಲ ರೆಡಿ ಮಾಡಿ ಸಿಕ್ಕಿತ್ತೀನಿ. ಈ ಅಪ್ಪ ಶಿವನೇ, ಏನು ಬೇಡಮ್ಮ, ಏನು ಬೇಡ. ಈ ಮಿಷಿನ್ಗೆ ಹಾಕ್ಬಿಟ್ಟು ಕೂತ್ಕೊಂಡು ಕಾಯೋದಕ್ಕಿನ್ನ ಹೋಗ್ಬಿಟ್ಟು ಕೆರೆ ತಾಗ ನಾನೇ 2 ಸಲ ಹಂಗೆ ಹಾಕೊಂಡು ಬಂದ್ಬಿಟ್ರೆ ಆಯ್ತು. ಏನು ಬೇಡ. ತಬ್ಬು ನಡಿ ಹೋಗೋಣ. ಹೋಗ್ಲದಿದ್ದದಕ್ಕೆ ಬರ್ತೈತೆ, ನಡಿಯಕ್ಕ ಹೋಗೋಣ. ನಿನ್ ತಲೆನ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಐತಲ್ಲ, ಮ್ಯೂಸಿಯಂ ಆಪೋಸಿಟ್ ಐಕನ ಅಂತ ಅನ್ಕೊಂಡಿದ್ದೀನಿ. ಆಪೋಸಿಟ್ ಆಗ ಅಂದ್ರೆ ಎದುರು ಬೋದ್ರ? ಯಾಕೆ ಆಪೋಸಿಟ್ ವರ್ಡ್ ಅಂದ್ರೆ ಏನ್ ಹೇಳು? ವಿರುದ್ಧ ಪದ ಅಂತ ತಾನೆ. ಈಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಏನು? ಅಯ್ಯೋ, ಅವ್ರು ಭಾಳ ಬುದ್ಧಿವಂತರು. ಬುದ್ಧಿವಂತರಿಗೆ ವಿರುದ್ಧ ಪದ ಏನ್ ಹೇಳು? ದಡ್ರು. ಅಂದ್ರೆ ವಿಶ್ವೇಶ್ವರಯ್ಯನ ಮ್ಯೂಸಿಯಂ ಆಪೋಸಿಟ್ ಆಗಿ ನೀನ್ ಮ್ಯೂಸಿಯಂ ಇಕ್ಬಿಟ್ರೆ ಏನರ್ಥ ಹೇಳು? ದೊಡ್ಡ ದಡ್ ಶಿಖಾಮಣಿ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಹೋಗಿ 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 ನಿನ್ನ ಕಟ್ಕೊಬಿಟ್ನಲ್ಲ. ವಿಕ್ರಾಂತ್ ಗ್ರೇಟ್ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಹೆಂಡ್ತಿ ಒಂದು ದೊಡ್ಡ ದಡ್ ಶಿಖಾಮಣಿ.